ಈಗಾಗಲೇ ಶ್ರೀಲಂಕಾ ಆಯ್ತು, ನೆಕ್ಸ್ಟ್ ಬಾಂಗ್ಲಾದೇಶ ಆಯ್ತು, ಮೊನ್ನೆ ನೇಪಾಳ ಆಗಿದೆ. ನೆಕ್ಸ್ಟ್ ಭಾರತದಲ್ಲಿ ಅದೇ ತರ ಏನಾದ್ರು ಒಂದು ಗಲ್ಪೆ ಸೃಷ್ಟಿ ಮಾಡ್ಬೇಕಂತ ನಿಮ್ಮ ಮನಸ್ಸಲ್ಲಿ ಏನಾದ್ರು ಇದೆಯಾ ಪ್ರತಾಪ್ ಸಿಂಹ ಸರ್? ಎಜುಕೇಶನ್ ಇಲ್ಲ, ಕಾಬಾ ಇಲ್ಲ, ಕಾಬಾ ಚರ್ಚ್ ಇಲ್ಲ. ಮೇಡಮ್, ಕೋಮು ಸಂಘರ್ಷ ಇದು ಏನಾದ್ರು ಒಂದು ನಡೀತಾ ಇದ್ರೆ ಅದು ಬಿಜೆಪಿ ಅವರಿಂದ ಮಾತ್ರ. ಯಾಕಂದ್ರೆ ನಾನು ಒಬ್ಬ ಕಟ್ಟರ್ ಹಿಂದೂ, ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ನಾನು ಕಟ್ಟರ್ ಹಿಂದೂ. ನನಗೂ ನನ್ನ ಧರ್ಮ, ನನ್ನ ದೇವ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಆದ್ರೆ ನಾನು ಇವ್ರ ತರ ಧರ್ಮನ ಅಡ್ಡ ಇಟ್ಕೊಂಡು ನಾನು ಎಲ್ಲೂ ರಾಜಕೀಯ ಮಾಡ್ತಾ ಇಲ್ಲ. ಇಂತ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದೀನೋ ನಾನು. ಅಂದ್ರೆ ನನ್ ಲಿಂಕ್ ಎಷ್ಟು ದೊಡ್ಡದು ಅದು ಎಷ್ಟು ನೋಡ್ಬಿಟ್ಟಿದೀನೋ ಇಂತ ಪುಂಗಿ ಗಿರಾಕಿಗಳನ್ನ. ಅಲ್ಲ ರೀ, ಗಣೇಶ ಪ್ರೊಸೆಷನ್ ಹೋಗ್ತಿತ್ತಲ್ಲ, ಪೊಲೀಸರು ಸರ್ಪಗಾವಲಲ್ಲೇ ಹೋಗ್ತಿತ್ತು. ಇದ್ರ ಮಧ್ಯದಲ್ಲಿ ಕೂಡ ಕಲ್ಲು ಯಾಕೆ ಬಿಸಾಡಿದ್ರು ಅದನ್ನ ಹೇಳ್ರಿ ಫಸ್ಟ್. ಕಲ್ಲು ಯಾಕೆ ಬಿಸಾಡಿ? ನೀವು ಕಟ್ಟರ್ ಪಂಥೀಯ ಹಿಂದೂ ಆಗಿದ್ರೆ, ಒಂದ್ ನಿಮಿಷ, ಕಟ್ಟರ್ ಪಂಥೀಯ ಹಿಂದೂ ಆಗಿದ್ರೆ ನಮ್ಮ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಹೊಡೆದಿದ್ದಾಗ ನಿಮ್ ರಕ್ತ ಕುದಿತಿತ್ತು. ನೀವು ಕಟ್ಟರ್ ಪಂಥೀಯ ಹಿಂದೂ ಅಲ್ಲ, ನೀವು ಯಾವ್ದೋ ಬ್ಯಾನ್, ನೀವು ಯಾವ್ದೋ ಬ್ಯಾನ್ ಸುಮ್ಮನೆ ಒಪ್ಕೊಂತ ಇಲ್ಲ. ಕೆಲವು ಮುಸ್ಲಿಂ ಹುಡುಗರು ಮಾಡೋ ಕೆಲಸನ ಇಡೀ ಸಮಾಜ ಬಾಬಾ ಏನ್ ದೌಲತ್ ಅಣ್ಣಂದು ಅಂತ ಕೇಳ್ತೀರಾ? ಒಂದ್ ನಿಮಿಷ, ಸಮಾಜನ ದೂರ್ತಿಲ್ಲ. ಈಗ ಸಮಾಜನ ನಾ ದೂರ್ತಾ ಇಲ್ಲ, ನಾನ್ ಹೇಳ್ತಾ ಇರೋದು ಕಲ್ಲು ಹೊಡೆಯ ಸಂಸ್ಕೃತಿ ಎಲ್ಲಿಂದ ಬಂತ ಹೇಳ್ರಿ. ಕಲ್ಲು ಹೊಡೆಯ ಸಂಸ್ಕೃತಿ ಯಾವ ಧರ್ಮದಲ್ಲಿ ಹೇಳ್ರಿ? ಯಾವ ಧರ್ಮದಲ್ಲಿ ಇದೆ ಹೇಳ್ರಿ? ಹಿಂದೂನೇ ಅಲ್ಲ ಗುರು. ನೀ ಹಿಂದೂ ಆಗಿದ್ರೆ ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಬಿಸಾಡಿದ್ರೆ ನಿಮ್ ರಕ್ತ ಕುದೀತಾ ಇತ್ತು. ಇದು ಆಕ್ಚುಲಿ ಚೆನ್ನಾಗಿದೆ. ಮುಖ್ಯಮಂತ್ರಿಗಳ ಹಳೆಯದೊಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಹಿಂದುತ್ವ ಅಂದ್ರೆ ಹಿಂಸೆ, ಹಿಂದುತ್ವ ಅಂದ್ರೆ ಕೊಲೆ, ಇದಕ್ಕೆ ಉತ್ತೇಜನ ನೀಡೋದೇ ಹಿಂದುತ್ವ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವ್ರ ಬಗ್ಗೆ ನೀವು 2006ಕ್ಕಿಂತ ಮೊದಲು ಸೋನಿಯಾ ಗಾಂಧಿ ಅವ್ರನ್ನ ಅವಳು ಇವಳು ಗಂಡಸತ್ತೋಳು ಅಂತ ಬೈತಾ ಇರೋರು. ಇವತ್ತು ಅಧಿದೇವತೆ ಅಂತ ಹೇಳ್ತಾರೆ. ಅವ್ರನ್ನೆಲ್ಲ ನಾವು ಇಟ್ಕೊಂಡು ಇಲ್ಲಿ ಚರ್ಚೆ ಮಾಡುವಂಥದ್ದು ಬೇಡ. ಅಲ್ಲ, ನಾನು ಕೇಳ್ತೀನಿ, ಮಸೀದಿ ಎದುರುಗಡೆ ಹೋದ ಕೂಡಲೇ ಡಿಜೆ ಹಾಕ್ಬಿಡಿ ಅಂತೀರಿ. ನೀವು ಬೆಳಗ್ಗೆ ಅರ್ಲಿ ಮಾರ್ನಿಂಗಿಂದ ರಾತ್ರಿವರೆಗೂ ಅಲ್ಲಾಹನ ಬಿಟ್ಟರೆ ದೇವರಿಲ್ಲ ಅಂತ ಪ್ರತಿನಿತ್ಯ ನೀವು ಪ್ರಾರ್ಥನೆ ಮಾಡ್ತಿರಲ್ಲ. ಆದರೆ ನಾನೊಬ್ಬ ಹಿಂದೂ ಆಗಿ, ನಾನು ರಾಮಕೃಷ್ಣನಲ್ಲಿ ನಂಬಿಕೆ ಇಟ್ಕೊಂಡವ್ರಿಗೆ ನಿಮಗೆ ಅಲ್ಲನ್ ಬಿಟ್ಟರೆ ದೇವರಿಲ್ಲ ಅಂದ್ರೆ ನನಗೇನು ಅನಿಸ್ಬೇಕು? ನನಗೂ ಸಿಟ್ಟು ಬರ್ಬೇಕಲ್ವಾ? ಆದ್ರೂ ನಾವು ಅದನ್ನ ಸಹಿಸ್ಕೊಂಡಿದ್ವಿ. ಆಯ್ತು, ಅವ್ರ ನಂಬಿಕೆ, ಅವ್ರು ಪ್ರಾರ್ಥನೆ ಮಾಡ್ಕೊಳ್ತಿದ್ದಾರೆ ಅಂತ. ವರ್ಷಕ್ಕೆ ಒಂದ್ಸರಿ ಎಲ್ಲೋ ಒಂದ್ ಕಡೆ ಅಲ್ಲಿ ದುರ್ಗಾ ಪೂಜೆ ನಡೆಯುತ್ತೆ, ಇಲ್ಲೊಂದು ಗಣೇಶೋತ್ಸವ ನಡೆಯುತ್ತೆ, ಎಲ್ಲೋ ಒಂದೊಂದ್ ಕಡೆ ನಮ್ಮ ಆಂಜನೇಯಂದು ನಮ್ದು ಹನುಮಾನ್ ಜಯಂತಿಗಳು ನಡೀತವೆ. ವರ್ಷಕ್ಕೆ ಒಂದ್ ಸರಿನೋ 2 ಸರಿನೋ ನಡೆಯುವಂಥದ್ದು. ನೀವು ವರ್ಷದ 365 ದಿನನೂ ಅಲ್ಲನ್ ಬಿಟ್ಟರೆ ದೇವರಿಲ್ಲ ಅಂತೀರಿ. ನಾವು ಅದನ್ನ ಕೇಳಿಸ್ಕೊಳ್ತಾನೆ ಇರ್ತೀವಿ. ಆದ್ರೆ ನೀವು ಒಂದಿನ ಡಿಜೆ ಸೌಂಡಿಗೆ ನಿಮ್ಗೆ ಯಾಕೆ ಸಿಟ್ಟು ಬರುತ್ತೆ? 57 ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಬೇರೆಯವರಿಗೆ ಈಕ್ವಲ್ ರೈಟ್ಸ್ ಕೊಟ್ಟಿರುವಂತ ಒಂದು ದೇಶವನ್ನ ನನಗೆ ತೋರಿಸಿ. ನಮ್ಮ ನೆಲ ಜಲದ ಸಂಸ್ಕೃತಿಗೆ ನಾವು ಬದ್ಧರಾಗಿರ್ತೀವಿ, ನಾವು ನಿಷ್ಠೆನ ಹೊಂದಿದೀವಿ. ನಾವು ಯಾರನ್ನೂ ಕೂಡ ನಾವು ದ್ವೇಷ ಮಾಡಿಲ್ಲ. ಭಾರತ ಒಂದೇ ಒಂದು ಜಗತ್ತಿನ ರಾಷ್ಟ್ರ, ಇನ್ನೊಂದು ರಾಷ್ಟ್ರದ ಮೇಲೆ ಆಕ್ರಮಣವನ್ನು ಮಾಡಿಲ್ಲ. ನಮ್ಮ ಮೇಲೆ ಆಕ್ರಮಣಗಳಾದಾಗ ನಾವು ವಿತ್ಸ್ಟ್ಯಾಂಡ್ ಮಾಡಿದೀವಿ. ನಾನು ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಹಿಂದೂಸ್ ಇದರಲ್ಲ, ಹಿಂದೂಸ್ ನೆವರ್ ಆಕ್ಟ್, ದೇ ಓನ್ಲಿ ರಿಯಾಕ್ಟ್. ಅವ್ರು ಯಾರ ಮೇಲೆ ಅವರಾಗಿ ಹೋಗಿ ಕಲ್ಪಿಸಾಡಿರುವಂಥ ಒಂದು ಉದಾಹರಣೆ ತೋರಿಸಿ ನೋಡೋಣ. ಯಾರಿಗಾರು ಹೋಗಿ ಚುಚ್ಚಿರೋಂಥ ತೋರಿಸಿ. ಚೂರಿ ಚುಚ್ಚಾಗ ವಾಪಸ್ ಚುಚ್ಚಿರ್ಬೋದು, ರಿಯಾಕ್ಟ್ ಮಾಡಿದ್ದಾರೆ, ದೇ ನೆವರ್ ಆಕ್ಟ್. ಅದನ್ನು ಅರ್ಥ ಮಾಡ್ಕೊಳ್ಳಿ. ಬಿಜೆಪಿ ಹಿಂದುತ್ವದ ಪಕ್ಷ ಅಂತ ಹೇಳ್ತಾರೆ, ಬಿಜೆಪಿ ಅಭಿವೃದ್ಧಿಯನ್ನ ಸಪೋರ್ಟ್ ಮಾಡುವಂತ ಪಕ್ಷ ಅಂತ ಹೇಳ್ತಾರೆ. ಅದೇ ಪ್ರತಾಪ್ ಸಿಂಹ ಅವರು 10 ವರ್ಷ ಬಿಜೆಪಿಯ ಸಂಸದರಾಗಿ ಅಭಿವೃದ್ಧಿಯನ್ನು ಮಾಡಿದ್ರು, ಹಿಂದುತ್ವವನ್ನು ಕೂಡ ಪ್ರತಿಪಾದನೆಯನ್ನು ಮಾಡಿದ್ರು. ಆದ್ರೆ ಇನ್ನ ಯಾವ ವಿಷಯವನ್ನ ಅವರು ಕಲಿಬೇಕು ಅಂತ ಬಿಜೆಪಿ ಪಕ್ಷ ಎಕ್ಸ್ಪೆಕ್ಟ್ ಮಾಡ್ತಿದೆ ಅನ್ನೋ ಅದು ನನ್ನ ಪ್ರಶ್ನೆ. ಇನ್ನೊಂದ ಬಗೆಟ್ ಹಿಡಿಯೋದು ಕಲಿಬೇಕು.